ಸುಡು ಬಿಸಿಲ ಧಗೆಯ ವಾತಾವರಣ ಒಂದೆಡೆಯಾದರೆ ಜನರಿಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಸೂಕ್ತ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡುವ ಪರಿಸ್ಥಿತಿ ಇದೆ. ಆದ್ದರಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಆಗ್ರಹ ಕೇಳಿಬಂದಿದೆ. ಹಳೆ ಸರ್ಕಾರಿ ಬಸ್ಸು ನಿಲ್ದಾಣ, ಸರ್ವಿಸ್ ಬಸ್ಸು ನಿಲ್ದಾಣ, ಗಡಿಯಾರ ಗೋಪುರದ ಬಳಿಯ ಪೊಲೀಸ್ ಚೌಕಿ ಮೊದಲಾದ ಸಾರ್ವಜನಿಕರು ಸೇರುವ ಸ್ಥಳಗಳಲ್ಲಿ ಶೀತಲೀಕೃತ ಕುಡಿಯುವ ನೀರಿನ ಯಂತ್ರಗಳಿದ್ದರೂ ಎಲ್ಲವೂ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿವೆ. ಯಂತ್ರಗಳು ಕೆಟ್ಟು ಹೋಗಿ ವರ್ಷಗಳೇ ಕಳೆದಿವೆ. ಸಾರ್ವಜನಿಕರು ದಾಹ ತೀರಿಸಲು ನೀರಿನ ಘಟಕಗಳತ್ತ ತೆರಳಿ ನಳ ತಿರುಗಿಸಿ ಹಾನಿ ನೀರು ಸಿಗದೆ ವಾಪಸ್ಸಾಗುವ ಅಯೋಮಯ ದೃಶ್ಯಗಳು ಕಂಡುಬರುತ್ತಿವೆ. ರಾಜ್ಯದ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿರುವ ಶ್ರೀ ಕೃಷ್ಣ ಮಠದ ರಾಜಾಂಗಣ, ಯಾತ್ರಿಕರ ವಾಹನ ನಿಲುಗಡೆ ಸ್ಥಳಗಳಲ್ಲಿಯೂ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಹೊರ ಜಿಲ್ಲೆ, ಹೊರ ರಾಜ್ಯಗಳಿಂದ ಬರುವ ಯಾತ್ರಿಕರು ಕುಡಿಯುವ ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ ಉದ್ಭವವಾಗಿದೆ. ಉಷ್ಣ ಹವೆ ವಾತಾವರಣದಿಂದ ಜನರು ಕಂಗೆಟ್ಟು ಹೋಗಿದ್ದಾರೆ. ಜಿಲ್ಲಾಡಳಿತ, ನಗರಸಭೆ ತಕ್ಷಣವಾಗಿ ನಗರದ ಸಾರ್ವಜನಿಕ ಸ್ಥಳಗಳಲ್ಲಿರುವ ಶೀತಲೀಕೃತ ಕುಡಿಯುವ ನೀರಿನ ಯಂತ್ರಗಳನ್ನು ದುರಸ್ತಿಪಡಿಸಬೇಕು. ಅಲ್ಲದೆ ನಗರದ ಆಯಾ ಕಟ್ಟಿನ ಸ್ಥಳಗಳಲ್ಲಿ ನೀರಿನ ಅರವಟ್ಟಿಗೆ ಕೇಂದ್ರಗಳನ್ನು ಸ್ಥಾಪಿಸಬೇಕೆಂದು ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು, ತಾರಾನಾಥ್ ಮೇಸ್ತಾ ಶೀರೂರು ಆಗ್ರಹಪಡಿಸಿದ್ದಾರೆ. ಉಡುಪಿಯಲ್ಲಿ ಬಹಳಷ್ಟು ಸೆಕೆ ಇದ್ದ ಕಾರಣ ನೀರನ್ನು ಕುಡಿಯುವುದು ಬೇಕಾದರೆ ಜನರು ಪರದಾಡುವಂಥ ಪರಿಸ್ಥಿತಿ ಕಂಡುಬಂದಿದೆ. ದಾನಿಗಳ ಸಹಕಾರದಿಂದ ಈ ನಮ್ಮ ಹಳೆ KSRTC ಬಸ್ ಸ್ಟ್ಯಾಂಡ್, ಸರ್ವಿಸ್ ಬಸ್ ಸ್ಟ್ಯಾಂಡ್, ಅದೂ ಅಲ್ಲದೆ ನಮ್ಮ ಕೆಲವು ಕಡೆಗಳಲ್ಲಿ ನೀರಿನ ಘಟಕಗಳನ್ನು ಉಚಿತವಾಗಿ ದಾನಿಗಳು ನೀಡಿದಂಥ ಪರಿಸ್ಥಿತಿ ಬಂದಿತ್ತು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಆ ಘಟಕವು ಸಂಪೂರ್ಣ ಕೆಟ್ಟು ಹೋಗಿ ನೀರು ಇಲ್ಲದೆ ಜನರು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನಗರಸಭೆಯ ಎಚ್ಚೆತ್ತುಕೊಂಡು ಇದನ್ನು ಕೂಡಲೇ ಅದನ್ನು ಸರಿಪಡಿಸಬೇಕು. ನೀರಿನ ಅಭಾವವನ್ನು ಉಂಟಾದಲ್ಲಿ ಜನರಿಗೆ ಬೇಕಾಗುವ ನೀರನ್ನು ಸುಲಭವಾಗಿ ನೀಡಬೇಕು. ಅದೂ ಅಲ್ಲದೆ ರಾಜಾಂಗಣ ಕೃಷ್ಣ ಮಠದ ಹತ್ರ ಕೂಡ ಹೊರ ಜಿಲ್ಲೆ, ಹೊರ ರಾಜ್ಯದ ಜನರು ಬರ್ತಾ ಇದ್ದಾರೆ. ಅಲ್ಲಿಯೂ ಕೂಡ ನಮ್ಮ ನೀರಿನಲ್ಲಿ ಇಲ್ಲದೆ ಜನರು ಅಲ್ಲಲ್ಲಿ ಪರದಾಡಿಕೊಂಡು ಬರುವಂತಹ ಕಂಡು ಬರ್ತದೆ. ಈ ಮಠಾಧೀಶರು ಕೂಡ ಇದನ್ನು ಮನಗಂಡು ತಕ್ಷಣ ಅದಕ್ಕೆ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಯಾಕಂತೇಳಿ ಈಗಿನ ಸೆಕೆಯಲ್ಲಿ ಜನರು ಸುಸ್ತಾಗಿ ಬಿದ್ದಂಥ ಘಟನೆಗಳು ಕೂಡ ಬಹಳಷ್ಟು ಕಂಡು ಬಂದಿದೆ. ಹಾಗಿರುವಾಗ ನಮ್ಮ ಒಂದು ಬೇಡಿಕೆ ಇಷ್ಟೇ, ನಗರಸಭೆಯ ಅಥವಾ ಕೃಷ್ಣ ಮಠವ ಇದಕ್ಕೆ ಬೇಕಾಗುವಂತ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಎಂಬ ನಾನು ಮಾಧ್ಯಮ ಮೂಲಕ ವಿನಂತಿಸಿಕೊಳ್ತಿದ್ದೇನೆ.